ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಸಿ ಪಿ ಯೋಗೇಶ್ವರ್ಗೆ ಯಾಕೆ ಚನ್ನಪಟ್ಟಣದ ಟಿಕೆಟ್ ಬಿಟ್ಟು ಕೊಡಬೇಕು JDS ಅನ್ನೋದಕ್ಕೆ BJP ಅವ್ರ ವಾದನೂ ಕರೆಕ್ಟ್ ಅಲ್ವಾ? ಲೋಕಸಭಾ ಚುನಾವಣೆಯಲ್ಲಿ ನಾವು ಮಂಡ್ಯ ಕೋಲಾರ ಎರಡನ್ನೂ ಬಿಟ್ಟು ಕೊಟ್ಟಿಲ್ವಾ ನಿಮಗೆ ಅಂತ, ಈ ವಾದಕ್ಕೇನಾದರೂ ತೂಕ ಬರಬಹುದಾ? ಅಜಿತ್, ಈಗ ಆರ್ ಅಶೋಕ್ ಅವರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇರೋದನ್ನು ನೋಡ್ತಾ ಹೋದಾಗ ಬಹುಶಃ CP ಯೋಗೇಶ್ ಅವರ ವಿಚಾರ ಮತ್ತಷ್ಟು ಗಂಭೀರವಾಗಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಆರಂಭದಿಂದಲೂ ಕೂಡ ವಿಜಯೇಂದ್ರ ಅವರು ಮಾಧ್ಯಮಗಳಿಗೆ ಮಾತಾಡುವಾಗ ತಾವು ಗಮನಿಸಿದ್ರಿ, JDS ನ ಕ್ಷೇತ್ರ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ರು ವಿಜಯೇಂದ್ರ ಅವರು. ಜೊತೆಗೆ ಆರಂಭದಲ್ಲಿ CP ಯೋಗೇಶ್ ಅವ್ರ ಜೊತೆ ಫೋನ್ನಲ್ಲಿ ಮಾತನಾಡುವಾಗಲೂ ಕೂಡ ಅದು JDSಗೆ ಸೇರಿದ್ದಲ್ವಾ ಹೇಳುವಂತ ಒಂದು ಪ್ರಶ್ನೆಯನ್ನು ಸ್ವತಃ ವಿಜಯೇಂದ್ರ ಅವರು ಯೋಗೇಶ್ವರ್ಗೆ ಮಾಡಿದಾಗ CP ಯೋಗೇಶ್ವರ್ ಬೇಸರಗೊಂಡು ದೆಹಲಿಗೆ ಹೋಗಿ ಮೊದಲ ಬಾರಿಗೆ ಕೇಂದ್ರ ನಾಯಕರುಗಳನ್ನು ಭೇಟಿ ಮಾಡಿದ್ದು. ಆದರೆ ಈಗ CP ಯೋಗೇಶ್ವರ್ ಟಿಕೆಟ್ ಅನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಏಕಾಂಗಿಯಾಗಿ ಮಾಡ್ತಾ ಇಲ್ಲ. ಸ್ವತಃ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್, CT ರವಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಅರವಿಂದ್ ಬೆಲ್ಲದ್, ಹಾಗೆ ಬೊಮ್ಮಾಯಿ ಇವರೆಲ್ಲರಿಗೂ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಸದಾನಂದ ಗೌಡರು ಕೂಡ ಇವತ್ತು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗೆ ಇವರೆಲ್ಲರನ್ನ ಸೇರಿಸ್ಕೊಂಡು ದೆಹಲಿಗೆ ಹೋಗ್ತಾ ಇರೋದು ಮತ್ತು ತಾವು ಹೇಳದಂತೆ ಮಂಡ್ಯ ಇರಬಹುದು, ಅದೇ ರೀತಿ ಕೋಲಾರವನ್ನು JDSಗೆ ಬಿಟ್ಟು ಕೊಟ್ಟಿರುವಂಥ ಲಾಜಿಕ್ಕನ್ನು ಕೂಡ ಉಪಯೋಗಿಸಿ ಕೇಂದ್ರ ನಾಯಕರುಗಳ ಮುಂದೆ ಜೋರಾಗಿ ಗಟ್ಟಿಯಾಗಿ ಮಾತನಾಡುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಆದರೆ ಅಜಿತ್, ಇಲ್ಲಿ ಬಹಳ ವಿಶೇಷವಾಗಿ ಕಾಣೋದು ನಾವು ಒಕ್ಕಲಿಗ ಲೀಡರ್ಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಎನ್ನುವಂಥದ್ದು. ವಿಧಾನಸಭಾ ಚುನಾವಣೆ ಆದ ಬಳಿಕ BJPಯಲ್ಲಿ ಅನೇಕ ರೀತಿಯ ಚರ್ಚೆಗಳಾದವು. ಅದು ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ರಾಜ್ಯ ನಾಯಕರುಗಳಿಗೆ ಆರಂಭದಿಂದಲೂ ಕೂಡ ಹೇಳಿಕೊಳ್ಳುವಂಥ ಇಂಟ್ರೆಸ್ಟ್ ಏನಿರಲಿಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಹೊಂದಾಣಿಕೆಯೊಂದಿಗೆ ಒಂದಿಷ್ಟು ಸೀಟ್ಗಳನ್ನು ಗೆತ್ತು. ಆದರೆ ಹಳೆ ಮೈಸೂರು ಭಾಗದಲ್ಲಿ ನಾವು ಸಂಘಟನೆಯನ್ನು ಕಳೆದುಕೊಂಡ್ವಿ, ಅಲ್ಲಿ ಆ ಭಾಗದಲ್ಲಿ BJPಯನ್ನು ಕಟ್ಟಬೇಕು ಅಂತ ಅವರಿಗೆ ಸಮಸ್ಯೆ ಆಯಿತು. ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ವು. ಸ್ವತಃ ಕುಮಾರಸ್ವಾಮಿ ಅವರು ರಾಜ್ಯ ನಾಯಕರುಗಳನ್ನು ವಿಶ್ವಾಸ ತೆಗೆದುಕೊಳ್ಳದೆ ನೇರವಾಗಿ ಕೇಂದ್ರದವರ ಜೊತೆ ಮಾತುಕತೆಯನ್ನು ಮಾಡ್ತಾರೆ, ನಮಗಿಲ್ಲೇನು ಬೆಲೆ ಇದೆ ಹೇಳುವಂಥ ಚರ್ಚೆಗಳು ಬಂದವು. ಈಗ ಜೊತೆಗೆ ಅಜಿತ್, BJPಯಲ್ಲಿರುವಂಥ ಒಕ್ಕಲಿಗ ಲೀಡರ್, ಅದು ಆರ್ ಅಶೋಕ್ ಇರ್ಬೋದು, CT ರವಿ ಇರ್ಬೋದು, ಡಾಕ್ಟರ್ ಅಶ್ವಥ್ ನಾರಾಯಣ ಇರ್ಬೋದು, ಇವರೆಲ್ಲರಿಗೂ ಅನಿಸ್ತಾ ಇರೋದೇನು, ಕುಮಾರಸ್ವಾಮಿ ಅವರನ್ನ ನಾವು ಜೊತೆಗೆ ಹೋಗೋದ್ರದೊಂದಿಗೆ ಅವರ ಕೆಳಗಡೆಯೇ ನಾವು ಕೆಲಸವನ್ನು ಭವಿಷ್ಯದಲ್ಲಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ನಮ್ಮ ಲೀಡರ್ಶಿಪ್ಗೆ ಇರುವಂಥ ಬೆಲೆಯನ್ನು ಪಾರ್ಟಿ ಆಗಲಿ ಅಥವಾ ಹೈಕಮಾಂಡ್ ಯಾವಾಗ ತೆಗೆದುಕೊಳ್ಳುತ್ತೆ? ನಾವು ಎಲ್ಲದಕ್ಕೂ ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಕೇಳ್ತಾ ಹೋದಾಗ ಅಥವಾ ಸಂಘಟನೆಯ ಜವಾಬ್ದಾರಿಯನ್ನು ಮಾಡುವಾಗ, ಸಂಘಟನೆಯಲ್ಲಿ ಅನೇಕ ನಿರ್ಣಯಗಳನ್ನು ಕೈಗೊಳ್ಳುವಾಗ ಕುಮಾರಸ್ವಾಮಿ ಅವರ ಜೊತೆಗೆ ನಾವು ಹೆಜ್ಜೆಗಳನ್ನು ಹಾಕ್ತಾ ಹೋದಾಗ ನಮ್ಮ ನಾಯಕತ್ವವು ಕೂಡ ಹೊಡೆತ ಬೀಳುತ್ತೆ ಹೇಳುವಂಥ ಒಂದು ಯೋಚನೆ ಅವರ ತಲೆಯಲ್ಲಿ ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಆರ್ ಅಶೋಕ್ ಇರಬಹುದು, ಎಲ್ಲ ಪ್ರಮುಖ ನಾಯಕರುಗಳು ದೆಹಲಿ ಹೋಗೋದರ ಹಿಂದಿನ ಮತ್ತೊಂದು ಗುಟ್ಟು ಹೇಳುವಂಥ ಚರ್ಚೆಯು ಕೂಡ ಪಾರ್ಟಿ ವಲಯದಲ್ಲಿ ಇದ್ದಾವೆ. ವಿಶೇಷವಾಗಿ CP ಯೋಗೇಶ್ವರ್ ಅವರ ಪರವಾಗಿ ಆರ್ ಅಶೋಕ್ ಅವರು ವೈಯಕ್ತಿಕವಾಗಿ ಯಾವತ್ತು ನಿಂತಿದ್ದ ನಾವು ನೋಡಿಲ್ಲ. ಆರ್ ಅಶೋಕ್ ಅವರು ಅವರಿಗೆ ಮಂತ್ರಿಯನ್ನ ಮಾಡದೇ ಇರುವ ಸಂದರ್ಭದಲ್ಲಿ CP ಯೋಗೇಶ್ವರ್ ಮಂತ್ರಿಯನ್ನ ಮಾಡದೇ ಇರುವ ಸಂದರ್ಭ ಇರಬಹುದು, ಇನ್ನು ಅನೇಕ BJP ಆಂತರಿಕ ಬೆಳವಣಿಗೆಯ ಸಂದರ್ಭದಲ್ಲಿ CP ಯೋಗೇಶ್ವರ ಪರವಾಗಿ ಇಲ್ಲಿಯ ತನಕ ಅಶೋಕ್ ಅವರು ಓಪನ್ ಆಗಿ ಮಾತಾಡಿದ ನೋಡಿಲ್ಲ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತ್ರ ಇಲ್ಲಿಯ ತನಕ CP ಯೋಗೇಶ್ವರ್ ಅವರಿಗೆ ಅವರ ಪರವಾಗಿ ಮಾತಾಡ್ತಾ ಇದ್ರು. ಮೊನ್ನೆ ಸಮಿತಿಯನ್ನು ರಚನೆ ಮಾಡಿದ್ರು, ಯೋಗೇಶ್ವರ್ಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ಈ ಎಲ್ಲ ನಾಯಕರುಗಳು ದೆಹಲಿಗೆ ಹೋಗ್ತಾ ಇರುವ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆ ವಿಜಯೇಂದ್ರ ಅವರಿಗೂ ಹೇಳಿಕೊಳ್ಳುವಂಥ ಮನಸ್ಸಂತೂ CP ಯೋಗೇಶ್ವರ್ ಟಿಕೆಟ್ ಕೊಡಬೇಕು ಅನ್ನೋದ್ರಲ್ಲಿ ಇಲ್ಲ. ಈಗ ಕುಮಾರಸ್ವಾಮಿ ಅವರಿಗಂತೂ ನಿಶ್ಚಿತವಾಗಿ ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಅಜಿತ್ ನಾವು ನೋಡಿದ್ದೇವೆ, ಅವರು ಮಾತಾಡಿರುವ ರೀತಿಯನ್ನು ನೋಡಿದ್ದೇವೆ. CP ಯೋಗೇಶ್ವರ್ ಅವರು ಹೇಗೆ ಹೋಗಬೇಕು, ಹೇಗೆ ನಡ್ಕೊಳ್ಬೇಕು ಅಂತ ಮಾತುಗಳನ್ನು ಅವರು ಬಹಿರಂಗವಾಗಿ ನಮ್ಮ ಚಾನೆಲ್ ಮೂಲಕ ಹೇಳ್ತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೂ ಮತ್ತೊಂದು ಕಡೆ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಆಸಕ್ತಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಈ ಎಲ್ಲ BJP ಲೀಡರ್ಗಳು ದೆಹಲಿಗೆ ಹೋಗ್ತಾ ಇರುವಂಥದ್ದು CP ಯೋಗೇಶ್ವರ್ಗೆ ಒಂದು ಬಲವೂ ಹೌದು. BJPಯ ಆಂತರಿಕ ರಾಜಕೀಯದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹೇಗೆ ಹೋಗಬೇಕು ಅನ್ನೋದರ ಒಂದು ಸೂಚನೆಯನ್ನು ಕೂಡ ಇದು ಕಾಣ್ತಾ ಇದೆ. ದೆಹಲಿಗೆ ಹೋಗೋದು ಬುಧವಾರ ಹೋಗ್ತಾರೆ. ಬೆಳಿಗ್ಗೆ ಅಶೋಕ್ ಅವರು ಮಾತನಾಡುವಾಗ ಹೇಳಿದ್ರು, ಎಲ್ಲರೂ ನಮ್ಮ ಜೊತೆ ಮಾತನಾಡಿದ್ದಾರೆ ಯೋಗೇಶ್ವರ್ ಎಲ್ಲ. ಬುಧವಾರ ಅಥವಾ ಅವ್ರ ದಿನಾಂಕ ಏನು ಹೇಳಿರಲಿಲ್ಲ, ಅದು ನಮ್ಮ ಮಾಹಿತಿ ಪ್ರಕಾರ ಬುಧವಾರ ಹೋಗೋದಕ್ಕೆ ಅಜಿತ್ ಸಮಯ ನಿಗದಿಯಾಗಿದೆ. ಅವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಕೇಂದ್ರ ನಾಯಕರುಗಳ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಡೆಲ್ಲಿಲಿ ಏನು ಮೂಡಿದೆಯಂತೆ ಚನ್ನಪಟ್ಟಣಕ್ಕೆ ಸಂಬಂಧಿಸಿದಂತೆ? ಕೆಲವರು ಹೇಳ್ತಾರೆ ಅಲ್ಲಿ ಚರ್ಚೆಗೆ ಬಂದಿಲ್ಲ ಈ ವಿಷಯ ಅಂತಾರೆ. ಅಜಿತ್, ಒಂದು ಮಾಹಿತಿ ಇರುವ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರಿಗೆ ಅಮಿತ್ ಶಾ ಅವರು ಸಿಕ್ಕಿದ್ರು ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಹೇಳುವಂಥದ್ದು ಒಂದು ಮಾಹಿತಿ. ಆ ಸಂದರ್ಭದಲ್ಲಿ ಚನ್ನಪಟ್ಟಣದ ಜೊತೆಗೆ ಅವ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಬಂದಾಗ ಒಂದಿಷ್ಟು ವಿಚಾರಗಳು ಚರ್ಚೆಗೆ ಆದವು. ಯಾಕೆಂದರೆ ಈ ಬಾರಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ಗಿರ್ಬೋದು, ಅಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರು ಉತ್ತಮ ಹೇಳುವಂಥ ಮಾಹಿತಿಯನ್ನು ರಾಜ್ಯದ ಕೆಲ ನಾಯಕರು ಅಮಿತ್ ಶಾ ಅವ್ರಿಗೆ ತಲುಪಿಸಿದ್ದಾರೆ ಎನ್ನುವಂಥದ್ದು ಬರ್ತಾ ಇರುವ ವರ್ತಮಾನ.
ಅದು ಈಗ ಒಂದು ಯಾರಿಗೆ ಟಿಕೆಟ್ ಕೊಡಬೇಕು ಕುರಿತಾಗಿ ಒಂದು ಸಭೆ ಆಗದೇ ಇದ್ರೂ ಕೂಡ ಸಿಕ್ಕಿದಾಗ ಎದುರು ಬದುರು ಬಂದಂಥ ಚರ್ಚೆಯ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಹೆಸರು ಇರ್ಬೋದು. ಅದೇ ರೀತಿ ಅಲ್ಲಿ ಹಾವೇರಿಗೆ ಯಾರಿಗೆ ಟಿಕೆಟನ್ನು ಕೊಡಬೇಕು, ಬೊಮ್ಮಾಯಿ ಅವರಿಂದ ತೆರವಾಗಿರುವಂಥ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋ ಕುರಿತಾಗಿಯೂ ಕೂಡ ಚರ್ಚೆಗಳು ಬಂದಿದ್ದಾವೆ ಅನ್ನುವಂಥದ್ದು ಈಗ ಪಾರ್ಟಿ ವಲಯದಲ್ಲಿ ಹಾಕ್ತಾ ಇರುವಂಥ ವಿದ್ಯಮಾನ. ಆದರೆ ಸಿ ಪಿ ಯೋಗೇಶ್ವರ್ ರಜಿತ್ ದೆಹಲಿಯ ಮಟ್ಟದಲ್ಲಿ ಇರುವಂಥದ್ದೇನು, ಈಗ ರಮೇಶ್ ಜಾರಕಿಹೊಳಿ ಅವರನ್ನು ಕರೆದುಕೊಂಡು ಹೋದ್ರು, ಆ ಜೊತೆಗೆ ಈ ಎಲ್ಲ ರಾಜ್ಯ ನಾಯಕರುಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇವರ ಮಾತಿಗೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನು ಕೊಡುತ್ತೆ ಹೇಳೋದನ್ನು ನೋಡಬೇಕಾಗಿದೆ. ರಾಜ್ಯ ಬಿಜೆಪಿ ನಾಯಕರು, ನಾನು ಆರಂಭದಲ್ಲೇ ಹೇಳಿದೆ, ಎಲ್ಲವೂ ಚರ್ಚೆಗಳು ಕೇಂದ್ರ ನಾಯಕರುಗಳೇ ತೆಗೆದುಕೊಳ್ತಾ ಇದ್ದಾರೆ. ಈ ಮೈತ್ರಿ ಆಗುವ ಸಂದರ್ಭದಲ್ಲಿ ಈಗಲೂ ನನ್ನ ನೆನಪಿದೆ ಅಜಿತ್, ಬಿ ಎಸ್ ಯಡಿಯೂರಪ್ಪನವ್ರು ಹೇಳಿದ್ದು, ಮೈತ್ರಿಯ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದಾಗ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮೈತ್ರಿಯಾಗಿ ಮೈತ್ರಿಯ ಮಾತುಕತೆ ಸಂಪೂರ್ಣವಾದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ರಾಜ್ಯ ನಾಯಕರುಗಳ ಮನೆಗೆ ಹೋಗ್ತಾ ಇದ್ರು. ಅದು ಅಶೋಕ್ ಅವರಿಂದ ಸೇರಿದಂತೆ, ಬೊಮ್ಮಾಯಿ ಯಡಿಯೂರಪ್ಪ ಅವರು ಸೇರಿದಂತೆ ಅಶ್ವಥ್ ನಾರಾಯಣ ಅವರ ಮನೆಗೆ ಹೋಗ್ತಾ ಇದ್ರು. ಅಲ್ಲಿಯ ತನಕ ರಾಜ್ಯ ನಾಯಕರುಗಳ ಜೊತೆ ಎಲ್ಲಿಯೂ ಕೂಡ ಚರ್ಚೆಗಳಾಗಿದ್ದನ್ನು ನಾವು ನೋಡಿರಲಿಲ್ಲ. ಹಾಗಾಗಿ ಈಗಲೂ ಕೂಡ ಅಜಿತ್, ಕೇಂದ್ರ ನಾಯಕರುಗಳು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಮತ್ತು ಇವರು ಒತ್ತಾಯವನ್ನು ಹೇಗೆ ಅವರು JDS ಟಿಕೆಟ್ ಕ್ಷೇತ್ರ ಆಗಿದ್ರು ಕೂಡ ಬಿಜೆಪಿ ಬಿಟ್ಕೊಡೋದ್ರ ಬಗ್ಗೆ ಮನಸ್ಸು ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ. ಆದರೆ ಸಂಘಟನೆಯ ದೃಷ್ಟಿಯಿಂದ ಈ ಎಲ್ಲ ಪ್ರಮುಖ ನಾಯಕರುಗಳು ದೆಹಲಿಗೆ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಬಹುಶಃ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಟಿಕೆಟ್ ಸಿಗೋದಿಲ್ಲ ಅಥವಾ ಸಿಗತ್ತೆ ಹೇಳೋದನ್ನು ನಿರ್ದಿಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಸಿ ಪಿ ಯೋಗೇಶ್ವರ್ ಹೇಳಿಕೆ ನೋಡಿ, ನಾನು ಬಂಡಾಯ ನಿಲ್ತೇನೆ ಅಥವಾ ನಾನು ಬೇರೆ ಯೋಚನೆ ಮಾಡ್ತೇನೆ ಹೇಳೋದ್ರ ಅರ್ಥ ಅವ್ರಿಗೂ ಕೂಡ ಇದೆ. ಒಂದು ಕಡೆ ಹೈಕಮಾಂಡ್ ನಾಯಕರು ಎಲ್ಲಾದರೂ ಸೊಪ್ಪನ್ನು ಹಾಕದೆ ಹೋದರೆ ನಾನು ಪರ್ಯಾಯವಾಗಿ ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿರುವ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಇನ್ನೂ ಕೂಡ ಹೈಕಮಾಂಡ್ ನಿಶ್ಚಿತವಾಗಿ ಸಿ ಪಿ ಯೋಗೇಶ್ವರ್ಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಲ್ಲ. ಆದರೆ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೂಲಗಳ ಮಾಹಿತಿಯ ಪ್ರಕಾರ ಅಜಿತ್, ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಸಿಂದನೂ ಕೂಡ ಒಂದು ಸ್ಪರ್ಧೆಯನ್ನು ಮಾಡುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾಕೆಂದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗ ಮಾತಾಡಿದ್ದನ್ನು ನಾವು ಗಮನಿಸಿದ್ವಿ, ಅಲ್ಲಿ ಕಾಂಗ್ರೆಸ್ಗೆ ಬೇಸಿಲ್ಲ ಅಲ್ವಾ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ 2018ರಲ್ಲಿ 50,000ಕ್ಕೂ ಹೆಚ್ಚಿನ ಮತವನ್ನು ಕಾಂಗ್ರೆಸ್ಸಲ್ಲಿ ತೆಗೆದುಕೊಂಡಿದೆ. ಕಾಂಗ್ರೆಸ್ನ ಬೇಸಿಕ್ ಮತವೇ ಸುಮಾರು 30,000-40,000 ಇದ್ದಾವೆ. ಜೊತೆಗೆ ಸಿ ಪಿ ಯೋಗೇಶ್ವರ್ಗೆ ಕಳೆದ ಚುನಾವಣೆಯನ್ನು ನೋಡಿದಾಗ ಅಥವಾ ಈ ಹಿಂದಿನ ಎಲ್ಲ ಚುನಾವಣೆಗಳನ್ನು ನೋಡಿದಾಗ ಅವರು ಕನಿಷ್ಠ 65,000-70,000 ಸ್ವಂತ ಮತಗಳನ್ನು ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ಅವರಿಗೆ ಕಾಂಗ್ರೆಸ್ಸಲ್ಲಿ ಹೋಗಿ ನಿಂತುಕೊಂಡ್ರು ಕೂಡ ನನಗೊಂದು ಅವಕಾಶಗಳು ಸಿಗಬಹುದು, ನಾನು ಆಯ್ಕೆ ಆಗಬಹುದು ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ದಾರೆ. ಈ ಕಾರಣಕ್ಕೋಸ್ಕರ 2 ಆಪ್ಷನ್ಗಳು ಇಟ್ಕೊಂಡಿದ್ದಾರೆ. ಇದರ ಮಧ್ಯೆ ಹೈಕಮಾಂಡ್ ನಾಯಕರ ಜೊತೆ ಇರುವ ಮಾಹಿತಿಯ ಪ್ರಕಾರ ಅಜಿತ್, ಬಿಜೆಪಿ ನಾಯಕರ ಜೊತೆ ಹೈಕಮಾಂಡ್ ನಾಯಕರ ಜೊತೆ ಇದು ಅಂತಿಮವಾಗಿ ನಂಗೆ ಸಿಗತ್ತೋ ಸಿಗಲ್ವೋ ಈ ಎರಡನ್ನು ನಿರ್ಧಾರ ಮಾಡಿಕೊಂಡೆ ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ಯೋಚನೆಯಲ್ಲಿಯೂ ಕೂಡ ಸಿ ಪಿ ಯೋಗೇಶ್ವರ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಜಿತ್, ಥ್ಯಾಂಕ್ ಯು ಸೋ ಮಚ್ ರವಿ, ನಿಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.